ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಸಂಕಟಗಳ ಸರಮಾಲೆ ಮುಂದುವರೆದಿದೆ. 80 ಶಾಸಕರುಗಳ ಪೈಕಿ 64 ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತ ತೃಣಮೂಲ ಕಾಂಗ್ರೆಸ್ ನಮ್ಮದೇ ಅಂತ ವಾದಿಸ್ತಾ ಇರುವ ಗುಂಪು ಹೇಳ್ತಾ ಇದೆ. 28 ಸಂಸದರ ಪೈಕಿ 20 ಸಂಸದರು ಸ್ಪೀಕರ್ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಹೋಗಿ ಪತ್ರ ಕೊಟ್ಟಿದ್ದಾರೆ, ನಮ್ಮ ಬೆಂಬಲ NDAಗೆ ಅಂತ. ಈ ಮಧ್ಯೆ ಒಬ್ಬರ ನಂತರ ಒಬ್ಬರಂತೆ ರಾಜ್ಯಸಭಾ ಸದಸ್ಯರುಗಳ ರಾಜೀನಾಮೆ. ಒಂದು ವಾರದಲ್ಲಿ 3 ಜನ ರಾಜೀನಾಮೆ ಕೊಟ್ಟಂಗಾಯ್ತು. ಪ್ರಕಾಶ್ ಬೈರಕ್ ಇವತ್ತು ರಾಜೀನಾಮೆ ಘೋಷಿಸಿದರು. ರಾಜ್ಯಸಭೆಯ ಸಭಾಪತಿ ರಾಧಾಕೃಷ್ಣನ್ ಅವರಿಗೆ ರಾಜೀನಾಮೆ ಕೊಟ್ಟು ಬಂದರು. ಮೊದಲಿಗೆ ಸುಖೇಂದು ಶೇಖರ್, ಆನಂತರ ಸುಷ್ಮಿತಾ ದೇವ್, ಈಗ ಪ್ರಕಾಶ್ ಬರೈಕ್. ಒಂದು ವಾರದಲ್ಲಿ 3 ಜನ ರಾಜ್ಯಸಭಾ ಸದಸ್ಯರು, ತೃಣಮೂಲ ಕಾಂಗ್ರೆಸ್ನ 3 ಜನ ರಾಜ್ಯಸಭಾ ಸದಸ್ಯರ ರಾಜೀನಾಮೆ. ರಿತಬ್ರತಾ ಬ್ಯಾನರ್ಜಿ ನೇತೃತ್ವದಲ್ಲಿ 60ಕ್ಕೂ ಹೆಚ್ಚು MLAಗಳ ಬಂಡೆದ್ದಿದ್ದಾರೆ. 20ಕ್ಕೂ ಹೆಚ್ಚು ಸಂಸದರು ಬಂಡೆದ್ದಿದ್ದಾರೆ. ಈಗ ಬಂಡೆದ್ದಿರುವ ಈ ಶಾಸಕರು ಸಂಸದರು ತಮ್ಮದೇ ಅಧಿಕೃತ TMC ಅಂತಾರೆ. ಪಕ್ಷದ ಚಿಹ್ನೆನೂ ನಮಗೆ ಸೇರಿದ್ದು ಅಂತಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯಿಂದ ಬಂಡೆದ್ದು ಹೊರಬಂದ ಏಕನಾಥ್ ಶಿಂಧೆ ಏನು ಮಾಡಿದ್ರು, ಅದನ್ನೇ ರಿತಬ್ರತಾ ಬ್ಯಾನರ್ಜಿ ನೇತೃತ್ವದ ಈ ತಂಡ ಮಾಡೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಚುನಾವಣಾ ಆಯೋಗಕ್ಕೆ ಸಂಸದರುಗಳ ಮನವಿ ಸಲ್ಲಿಸ್ತಾರಂತೆ. ಇಪ್ಪತ್ತೆಂಟು ಸಂಸದರುಗಳ ಪೈಕಿ 20 ಸಂಸದರ ಬಂಡೆದ್ದಿದ್ದಾರೆ. 80 ಶಾಸಕರ ಪೈಕಿ 60ಕ್ಕೂ ಹೆಚ್ಚು ಶಾಸಕರ ಬಂಡೆದ್ದಿದ್ದಾರೆ. ಪಕ್ಷದ ಚಿಹ್ನೆಯನ್ನ ಪಡೆದುಕೊಳ್ಳೋದಕ್ಕೆ ಇಷ್ಟು ಸಂಖ್ಯೆ ಸಾಕು. 2/3 ಇದ್ದಾರೆ ಇವರು. ಇನ್ನೊಂದು ಕಡೆ ಸೋನಿಯಾ ಗಾಂಧಿ ಅವರನ್ನು ಮಮತಾ ಬ್ಯಾನರ್ಜಿ ಭೇಟಿಯಾದಾಗ ತೃಣಮೂಲ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಜೊತೆಗೆ ವಿಲೀನಗೊಳಿಸುವ ಪ್ರಸ್ತಾಪ ಮಾಡಿದ್ರಂತೆ.
ವಿಲೀನ ಮಾಡಬೇಕೋ ಮಾಡಬಾರದು ಅನ್ನುವ ನಿರ್ಧಾರವನ್ನ ಈಗ ಮಮತಾ ಬ್ಯಾನರ್ಜಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಪಕ್ಷ ಅವರ ಕೈಯಲ್ಲಿಲ್ಲ, ಶಾಸಕರು ಸಂಸದರು ಅವರ ಕೈಯಲ್ಲಿಲ್ಲ. ತಾವೇ ಕಟ್ಟಿ ಬೆಳೆಸಿದ್ದ ಪಕ್ಷ ತಮ್ಮ ಕೈ ತಪ್ಪುತ್ತಾ ಇರುವುದನ್ನ ಅಸಹಾಯಕರಾಗಿ ನೋಡಿಕೊಂಡಿರಬೇಕಾದ ಸ್ಥಿತಿ ಈಗ ಮಮತಾ ಬ್ಯಾನರ್ಜಿ ಅವರು. ಅದೆಲ್ಲದರ ಜೊತೆಗೆ ಈಗ ಇನ್ನೊಂದು ವಿಷಯದ ಕುತೂಹಲ ಬೇರೆ ಇದೆ. ಬಿಜೆಪಿ ಕಾಂಗ್ರೆಸ್ ಹೊರತುಪಡಿಸಿದರೆ ಇಡೀ ದೇಶದಲ್ಲೇ ಮೂರನೆಯ ಅತಿ ದೊಡ್ಡ ಪಾರ್ಟಿ ಫಂಡ್ ಇರೋದು ಟಿಎಂಸಿ ಹತ್ರ 1600 ಕೋಟಿ ರೂಪಾಯಿ ಇದೆ ತೃಣಮೂಲ ಕಾಂಗ್ರೆಸ್ನ ಅಕೌಂಟ್ನಲ್ಲಿ. 1600 ಕೋಟಿ. ಪಕ್ಷದ ಚಿಹ್ನೆ ಯಾರ ಕೈಯಲ್ಲಿರುತ್ತೋ ದುಡ್ಡು ಅವರಿಗೆ ಹೋಗುತ್ತೆ. ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಎಲೆಕ್ಷನ್ ಬಾಂಡ್ ಮೂಲಕ ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಫಂಡ್ ಕಲೆಕ್ಟ್ ಮಾಡಿತ್ತು ತೃಣಮೂಲ ಕಾಂಗ್ರೆಸ್ 1600 ಕೋಟಿ. ಈ ನಡುವೆ ಮಮತಾ ಬ್ಯಾನರ್ಜಿ ಅವರ ಆಪ್ತ ಕಲ್ಯಾಣ್ ಬ್ಯಾನರ್ಜಿ ಕೂಡ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ. ತೃಣಮೂಲ ಕಾಂಗ್ರೆಸ್ನಲ್ಲಿ ವಕೀಲರುಗಳ ತಂಡ ಇತ್ತು, ಅದರ ನೇತೃತ್ವ ಕಲ್ಯಾಣ್ ಬ್ಯಾನರ್ಜಿ ಅವರದ್ದಿತ್ತು. ತೃಣಮೂಲ ಕಾಂಗ್ರೆಸ್ನ ಕೇಸ್ಗಳ ಪರವಾಗಿ ಕೋರ್ಟ್ನಲ್ಲಿ ಕಲ್ಯಾಣ್ ಬ್ಯಾನರ್ಜಿ ವಾದ ಮಾಡ್ತಾ ಇದ್ರು. ಏಕಾಏಕಿ ವಕೀಲರನ್ನ ಬದಲಾಯಿಸಲಾಗಿದೆ. ಇವತ್ತಿನ್ನೇನು ಕೋರ್ಟ್ಗೆ ಅವರು ಅಟೆಂಡ್ ಆಗಬೇಕು ಅದೇ ಟೈಮ್ನಲ್ಲಿ ಬದಲಾವಣೆಯ ಘೋಷಣೆ ಬಂತು. ಇಡೀ ರಾತ್ರಿ ರೆಡಿ ಮಾಡ್ಕೊಂಡಿದ್ರಂತವ್ರು ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ. ಬೆಳಗ್ಗೆ ನೋಡಿದ್ರೆ ಬೇರೆ ವಕೀಲರು ಬಂದು ವಾದ ಮಾಡಿದ್ರು. ಈ ಬದಲಾವಣೆಯ ನಿರ್ಧಾರ ಅಭಿಷೇಕ್ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿಯ ನಿರ್ಧಾರ. ಕಲ್ಯಾಣ್ ಬ್ಯಾನರ್ಜಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಮಧ್ಯಪ್ರವೇಶಿಸಿ ಇದನ್ನು ಸರಿಪಡಿಸದೆ ಹೋದ್ರೆ
ಎಲ್ಲಿ ಕಲ್ಯಾಣ ಬ್ಯಾನರ್ಜಿಯು ಬಂಡಾಯವೆದ್ದವರ ತಂಡಕ್ಕೆ ಹೋಗಿ ಸೇರಿಕೊಳ್ತಾರೇನೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.